ಗೃಹಲಕ್ಷ್ಮಿ ಯೋಜನೆಯ 19 ಮತ್ತು 20ನೇ ಕಂತಿನ ಹಣಕ್ಕೆ ಬಂತು ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರ ಕಡೆಯಿಂದ ಭರ್ಜರಿ ಗುಡ್ ನ್ಯೂಸ್. ಹೌದು, ನೀವೇನಾದರೂ ಪ್ರತಿ ತಿಂಗಳು ಕೂಡ ಹಣವನ್ನು ಪಡಿತಾ ಇದ್ದೀರಾ ಅಂತಂದ್ರೆ ಈ ತಿಂಗಳು ನಿಮ್ಮ ಖಾತೆಗಳಿಗೆ ಭರ್ಜರಿ ಗುಡ್ ನ್ಯೂಸ್ ಅನ್ನು ಕೊಟ್ಟಿದ್ದಾರೆ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು. ಹಾಗೆ ಎರಡು ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ಮಾಹಿತಿಗಳು ಸರ್ಕಾರದ ಕಡೆಯಿಂದನೇ ಬಂದಿದ್ದಾವೆ. ಈ ಎರಡು ಮಾಹಿತಿಯನ್ನು ತಿಳಿಸಿಕೊಡ್ತಾನೆ. ಹಾಗೂ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರ ಕಡೆಯಿಂದ 19 ಮತ್ತು 20ನೇ ಕಂತಿನ ಹಣಕ್ಕೆ ಬಂದಿರುವಂತಹ ಈ ಎರಡು ಭರ್ಜರಿ ಗುಡ್ ನ್ಯೂಸ್, ಟೋಟಲ್ ಆಗಿ 4 ಗುಡ್ ನ್ಯೂಸ್ಗಳು ನಿಮಗೆ ಈ ಒಂದು ವಿಡಿಯೋದಲ್ಲಿ ಹೇಳ್ತಾನೆ. ಇವೆಲ್ಲವೂ ಕೂಡ ಈಗ ತಾನೇ ಬಂದಿರುವಂತಹ ಒಂದು ಲೇಟೆಸ್ಟ್ ಆಗಿರುವಂತಹ ಅಪ್ಡೇಟ್ಗಳಾಗಿರ್ತವೆ. ಈ ಒಂದು ವಿಡಿಯೋ ತುಂಬಾನೇ ಇಂಪಾರ್ಟೆಂಟ್ ಆಗಿರುವಂತಹ ವಿಡಿಯೋ ಆಗಿರುತ್ತೆ. ದಯವಿಟ್ಟು ಈ ಒಂದು ವಿಡಿಯೋನ ನೋಡ್ತಾ ಇರುವಂತಹ ವೀಕ್ಷಕರು ಕೊನೆವರೆಗೂ ಕೂಡ ನೋಡಿ. ಹೌದು, ಈ ಒಂದು ವಿಡಿಯೋ ತುಂಬಾನೇ ಇಂಪಾರ್ಟೆಂಟ್. ನಾನು ನಿಮಗೆ ಮತ್ತೊಮ್ಮೆ ಹೇಳ್ತಾನೆ, ಈ ಒಂದು ವಿಡಿಯೋ ತುಂಬಾನೇ ಇಂಪಾರ್ಟೆಂಟ್. ನೀವು 19 ಮತ್ತು 20ನೇ ಕಂತಿನ ಹಣವನ್ನು ಪಡಿತಾ ಇದ್ದೀರಾ ಅಂತಂದ್ರೆ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಹೇಳಿರುವಂತಹ ಈ ಒಂದು ನ್ಯೂಸ್ ಅನ್ನ ಕೇಳಿಸ್ಕೊಳ್ಳಿ. ಹಾಗೆ ನೀವು ಯಾವ ಒಂದು ಜಿಲ್ಲೆಗಳಿಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ಇವತ್ತು ನಿಮ್ಮ ಖಾತೆಗಳಿಗೆ ಬಂತು ಹಾಗೂ ನಾಳೆ ಯಾವ ಒಂದು ಜಿಲ್ಲೆಯ ಮಹಿಳೆಯರಿಗೆ ಇದು ಬರಲಿದೆ ಅಂತ ತಿಳಿಸಿಕೊಟ್ಬಿಡ್ತಾನೆ. ಸ್ನೇಹಿತರೆ, ಈ ಒಂದು ವಿಡಿಯೋ ತುಂಬಾನೇ ಇಂಪಾರ್ಟೆಂಟ್. ದಯವಿಟ್ಟು ಈ ವಿಡಿಯೋನ ಕೊನೆವರೆಗೂ ಕೂಡ ನೋಡಿ. ಈ ಒಂದು ವಿಡಿಯೋನ ಯಾರ್ಯಾರು ನೋಡ್ತಾ ಇದ್ದೀರೋ ಅಂಥವರಿಗೆ ತಪ್ಪದೆ ಒಂದು ಲೈಕ್ ಮಾಡಿ ಅಂತ ಹೇಳ್ತಾನೆ. ಬಿಕಾಸ್ ಈ ಒಂದು ವಿಡಿಯೋ ತುಂಬಾನೇ ಇಂಪಾರ್ಟೆಂಟ್. ಈ 4 ಇನ್ಫಾರ್ಮೇಷನ್ ಅನ್ನ ನಾನು ಸಪರೇಟ್ ಆಗಿ 4 ವಿಡಿಯೋ ಮಾಡ್ತಾ ಇಲ್ಲ. ಇದು ಒಂದೇ ವಿಡಿಯೋದಲ್ಲಿ ನಿಮಗೆ ಈ 4 ಇನ್ಫಾರ್ಮೇಷನ್ಗಳು ಸಿಗ್ತವೆ. ಹಾಗಾಗಿ ಈ ವಿಡಿಯೋ ನಿಮಗೆ ತುಂಬಾನೇ ಇಂಪಾರ್ಟೆಂಟ್. ಹಾಗಾಗಿ ಕೊನೆವರೆಗೂ ಕೂಡ ನೋಡ್ತಾ ಹೋಗಿ. ವೀಕ್ಷಕರೇ, ಈ ಒಂದು ವಿಡಿಯೋನ ಮುಂದುವರಿಸೋಕ್ಕಿಂತ ಮೊದಲು ನನ್ನ ಕಡೆಯಿಂದ ಒಂದು ಚಿಕ್ಕ ರಿಕ್ವೆಸ್ಟ್ ಏನಂತಂದ್ರೆ, ನಾವು ನಿಮಗೆ ಒರಿಜಿನಲ್ ಇನ್ಫಾರ್ಮೇಷನ್ ಮಾತ್ರ ಕೊಡ್ತೇವೆ. ಯಾರಿನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಅನ್ನು ಮಾಡ್ಕೊಳ್ಳಿ. ನಾವು ನಿಮಗೆ ಯಾವುದೇ ರೀತಿ ಡಿಸ್ಟರ್ಬ್ ಆಗುವಂತಹ ವಿಡಿಯೋಸ್ಗಳನ್ನ ಅಪ್ಲೋಡ್ ಮಾಡೋದಿಲ್ಲ. ನೀವೆಲ್ಲರೂ ಕೂಡ ಸಬ್ಸ್ಕ್ರೈಬ್ ಆಗಬಹುದು. ಇವಾಗಲೇ ತುಂಬಾ ಜನರಿಗೆ ಇದರಿಂದ ಯೂಸ್ಫುಲ್ ಆಗಿದೆ, ನಿಮಗೂ ಕೂಡ ಯೂಸ್ ಆಗುತ್ತೆ. ಸೊ ದಯವಿಟ್ಟು ಯಾರಿನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಅನ್ನು ಮಾಡ್ಕೊಳ್ಳಿ. ಆದಷ್ಟು ಬೇಗ ಇಲ್ಲಿ 400ಗೆ ಸಬ್ಸ್ಕ್ರೈಬ್ ಅನ್ನು ರೀಚ್ ಮಾಡಿ ಅಂತ ನಾನು ನಿಮಗೆ ಒಂದು ಚಿಕ್ಕ ರಿಕ್ವೆಸ್ಟ್ ಅನ್ನು ಹೇಳ್ತಾನೆ. ಹಾಗೆ ಈ ವಿಡಿಯೋ ನೋಡ್ತಾ ಇರುವಂತಹ ಎಲ್ಲ ವೀಕ್ಷಕರಿಗೂ ಕೂಡ ನನ್ನ ಕಡೆಯಿಂದ ಹೃದಯಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸ್ತಾನೆ. ಯಾಕಂತಂದ್ರೆ ಈ ಒಂದು ವಿಡಿಯೋ 4 ವಿಡಿಯೋಗೆ ಸಮ ಆಗಿರುತ್ತೆ ಈ ಒಂದು ವಿಡಿಯೋ. ಹಾಗಾಗಿ ನೀವು ಈ ವಿಡಿಯೋ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಸಂಪೂರ್ಣವಾಗಿ ಕೊನೆವರೆಗೂ ಕೂಡ ನೋಡಿ. ಇಲ್ಲಿ 2 ಇಂಪಾರ್ಟೆಂಟ್ ಆಗಿರುವಂತಹ ಮಾಹಿತಿಗಳು ಸರ್ಕಾರದಿಂದ ಬಂದಿದ್ದಾವೆ. ಇದ್ರ ಬಗ್ಗೆ ಫಸ್ಟ್ ಮಾಹಿತಿಯನ್ನು ನೀಡ್ತಾನೆ ಹಾಗೂ 19 ಮತ್ತು 20ನೇ ಕಂತಿನ ಹಣಕ್ಕೆ ಸಂಬಂಧಪಟ್ಟಂತಹ ಮಾಹಿತಿಯನ್ನು ಕೂಡ ನಿಮಗೆ ತಿಳಿಸ್ತಾ ಹೋಗ್ತಾನೆ. ಇವಾಗ ಮೊದಲನೆಯ ಒಂದು ಮಾಹಿತಿ ಏನಂತಂದ್ರೆ, ಇವಾಗ ಪಂಚ ಗ್ಯಾರಂಟಿ ಯೋಜನೆಗಳ ಸಮರ್ಪಕ ಒಂದು ಅನುಷ್ಠಾನಕ್ಕೆ ಅಧಿಕಾರಿಗಳಿಂದ ಸೂಚನೆ ಅಂತಾನೆ ಹೇಳ್ಬಹುದು. ಹೌದು, ಇಲ್ಲಿ ಸರ್ಕಾರದವರು ಅಧಿಕಾರಿಗಳು ಏನ್ ಮಾಡ್ತಾ ಇದ್ದಾರೆ ಅಂತಂದ್ರೆ, ನಿಮಗೋಸ್ಕರ ಅಂತಾನೆ ಒಂದು ಮೀಟಿಂಗ್ ಅನ್ನ ತಗೊಳ್ತಾ ಇದ್ದಾರೆ. ಅಂತಂದ್ರೆ ಯಾರ್ಯಾರು ಗೃಹಲಕ್ಷ್ಮಿ ಯೋಜನೆಯ ಹಣವನ್ನು ಪಡಿತಾ ಇದ್ರೋ ಅಂತವರಿಗೆ ಒಂದು ಹೊಸದಾಗಿ ಒಂದು ಮೀಟಿಂಗ್ ಅನ್ನ ತಗೊಳ್ತಾ ಇದ್ದಾರೆ. ಅದು ಇಲ್ಲಿ ಪಂಚ ಗ್ಯಾರಂಟಿ ಯೋಜನೆಗಳ ಸೌಲಭ್ಯವನ್ನು ಅರ್ಹ ಫಲಾನುಭವಿಗಳಿಗೆ ದೊರೆಯುವ ನಿಟ್ಟಿನಲ್ಲಿ ಸಮರ್ಪಕವಾಗಿ ಅನುಷ್ಠಾನಗೊಳಿಸಲು ಅಧಿಕಾರಿಗಳು ಅಗತ್ಯ ಒಂದು ಕ್ರಮವನ್ನು ತೆಗೆದುಕೊಳ್ಳಬೇಕು ಎಂದು ಅಧಿಕಾರಿಗಳಿಗೆ ಇಲ್ಲ ಜಿಲ್ಲಾ ಮಟ್ಟದ ಗ್ಯಾರಂಟಿ ಯೋಜನೆಗಳ ಒಂದು ಅನುಷ್ಠಾನ ಸಮಿತಿಯ ಅಧ್ಯಕ್ಷ ಇಲ್ಲಿ ಎಂ ಹಿರೇಮಠ್ ಸೂಚನೆ ನೀಡಿದರು. ಮತ್ತು ಜಿಲ್ಲಾ ಪಂಚಾಯತ್ ಸಭಾಂಗಣದಲ್ಲಿ ಮಂಗಳವಾರ ಜಿಲ್ಲಾ ಮಟ್ಟದ ಒಂದು ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿಯ ಒಂದು ಪ್ರಗತಿ ಪರಿಶೀಲನಾ ಸಭೆ ಕೂಡ ಇಲ್ಲಿ ಅಧ್ಯಕ್ಷತೆ ವಹಿಸಿ ಇಲ್ಲಿ ಮಾತನಾಡಿದ್ದಾರೆ. ಅಂತಂದ್ರೆ ಇಲ್ಲಿ ನಿಮಗೆ ಏನ್ ಮಾಡ್ತಾ ಇದ್ದಾರೆ ಅಂತಂದ್ರೆ, ಇಲ್ಲಿ ಏಪ್ರಿಲ್ 24ರಂದು ಈ ಪಂಚ ಗ್ಯಾರಂಟಿ ಯೋಜನೆಗಳ ಒಂದು ಪ್ರಗತಿ ಪರಿಶೀಲನಾ ಸಭೆ ನಡೆತಾ ಇದೆ. ನಿಮಗೆ ಇದ್ರ ಬಗ್ಗೆ ಮಾಹಿತಿ ಗೊತ್ತಿಲ್ಲ ಅಂತಂದ್ರೆ ತಿಳ್ಕೊಳ್ಳಿ. ಯಾಕಂತಂದ್ರೆ ತುಂಬಾನೇ ಇಂಪಾರ್ಟೆಂಟ್. ಇದು ಎಷ್ಟೋ ಜನರು ಇದನ್ನ ಇಗ್ನೋರ್ ಮಾಡ್ತೀರಾ, ಆದ್ರೆ ನೀವು ಇದನ್ನ ತಿಳ್ಕೊಳ್ಳಿ ಸಂಪೂರ್ಣವಾಗಿ. ನೋಡಿ, ಇದರಲ್ಲಿನೇ ಎರಡನೆಯ ಒಂದು ಮಾಹಿತಿ ಕೂಡ ಇದೆ, ಇದನ್ನು ಕೂಡ ತಿಳಿಸ್ತಾನೆ. ನೋಡಿ, ರಾಜ್ಯ ಸರ್ಕಾರದ ಮಹತ್ವಾಕಾಂಕ್ಷೆಯ ಪಂಚ ಗ್ಯಾರಂಟಿ ಯೋಜನೆಗಳ ಪ್ರಗತಿ ಪರಿಶೀಲನಾ ಸಭೆ ಕರ್ನಾಟಕ ರಾಜ್ಯ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಪ್ರಾಧಿಕಾರದ ಉಪಾಧ್ಯಕ್ಷ ಆಗಿರುವಂತಹ SR ಪಾಟೀಲ್ ಅವರು ಅಧ್ಯಕ್ಷತೆಯಲ್ಲಿ ನಡೆಯಲಿದೆ ಎಂದು ಜಿಲ್ಲಾ ಮತ್ತು ಜಿಲ್ಲಾ ಪಂಚಾಯಿತಿಯ ಮುಖ್ಯ ನಿರ್ವಹಣಾಧಿಕಾರಿಗಳಾಗಿರುವಂತಹ ರುಚಿ ಬಿಂದಾಲ್ ಮಂಗಳವಾರ ತಿಳಿಸಿದ್ದಾರೆ. ಇದು ಹಾವೇರಿಯಲ್ಲಿ ನಡೆಯಲಿದೆ ಅಂತಾನೆ ಹೇಳ್ಬಹುದು. ಏಪ್ರಿಲ್ 24ರಂದು ಬೆಳಿಗ್ಗೆ 11 ಗಂಟೆಗೆ ಜಿಲ್ಲಾ ಪಂಚಾಯತ್ ವಿಡಿಯೋ ಸಂವಾದದ ಹಾಲ್ನಲ್ಲಿ ಅವರ ಅಧ್ಯಕ್ಷತೆಯಲ್ಲಿ ಜರಗಲಿದೆ ಅನ್ನುವಂತಹ ಒಂದು ಮಾಹಿತಿ ಬರ್ತಾ ಇದ್ದಾವೆ. ಇದರಿಂದ ಇಲ್ಲಿ ನೀವು ಏನ್ ತಿಳ್ಕೊಳ್ಬೇಕು ಅಂತಂದ್ರೆ, ಇದನ್ನ ಫಿಲ್ಟರ್ ಮಾಡ್ತಾ ಇದ್ದಾರೆ. ಅಂತಂದ್ರೆ ಏನು ಗೃಹಲಕ್ಷ್ಮಿ ಯೋಜನೆ ಹಣ ಇತ್ತಲ್ವಾ, ಇದನ್ನ ಶುದ್ಧೀಕರಣ ಮಾಡ್ತಾ ಇದ್ದಾರೆ ಈ ಒಂದು ಯೋಜನೆಯನ್ನ. ಯಾವ ರೀತಿ ಶುದ್ಧೀಕರಣ ಅಂತಂದ್ರೆ, ಇವಾಗ ಯಾರ್ಯಾರು ಇವಾಗ ಫೇಕ್ ಆಗಿ ರೇಷನ್ ಕಾರ್ಡ್ಗಳನ್ನ ಮಾಡಿಸ್ಕೊಂಡ್ಬಿಟ್ಟು ಹಣವನ್ನ ಪಡಿತಾ ಇದ್ರು ಹಾಗೂ ಯಾರ್ಯಾರಿಗೆ ಹಣ ತಲುಪ್ತಾ ಇರಲಿಲ್ವೋ ಅಂತವರಿಗೆ ಇಲ್ಲಿ ನೋಡಿ, ಯಾರ್ಯಾರಿಗೆ ಹಣ ತಲುಪ್ತಾ ಇರಲಿಲ್ವೋ ಅಂತವರೆಗೂ ಕೂಡ ಇಲ್ಲಿ ಹಣ ತಲುಪಲಿ ಅನ್ನುವಂತಹ ಒಂದು ಉದ್ದೇಶದಿಂದ ಈ ಒಂದು ಸಭೆಯನ್ನ ಮಾಡ್ತಾ ಇದ್ದಾರೆ. ಇನ್ಮೇಲೆ ಅಂತಂದ್ರೆ ಏಪ್ರಿಲ್ 25ರ ನಂತರ ನಿಮ್ಮ ಒಂದು ಖಾತೆಗಳಿಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ಸರಿಯಾಗಿ ಬರುತ್ತೆ. ಈ ಒಂದು ಹಾವೇರಿ ಜಿಲ್ಲೆಯಲ್ಲಿ ಇರುವಂತಹ ಮಹಿಳೆಯರಿಗೆ, ಹಾಗೆ ಯಾರು ಹಾವೇರಿ ಜಿಲ್ಲೆಯಲ್ಲಿ ಇರುವಂತಹ ಮಹಿಳೆಯರಿದ್ದಾರೆ ಅಂತವರಿಗೆ ಈ ಒಂದು ವಿಡಿಯೋನ ಶೇರ್ ಮಾಡಿ. ಯಾಕಂತಂದ್ರೆ ಜಿಲ್ಲಾ ಮಟ್ಟದ ಒಂದು ಸಭೆಯನ್ನ ಮಾಡ್ತಾ ಇದ್ದಾರೆ. ಇನ್ಮೇಲೆ ನಿಮಗೆ ಸರಿಯಾದಂತಹ ಸಮಯದಲ್ಲಿ ಹಣ ಬರುತ್ತೆ. ಇದು ಅದೇ ಒಂದು ಜಿಲ್ಲೆಯಲ್ಲಿ ಮಾಡೋದಿಲ್ಲ, ಎಲ್ಲ ಜಿಲ್ಲೆಯಲ್ಲೂ ಕೂಡ ಮಾಡ್ತಾ ಇದ್ದಾರೆ. ಆದ್ರೆ ಈ ಒಂದು ಜಿಲ್ಲೆಯ ಒಂದು ಅಪ್ಡೇಟ್ ನಮಗೆ ಸಿಕ್ಕಿದೆ. ಈ ಒಂದು ಅಪ್ಡೇಟ್ಗೆ ನಾವು ವಿಡಿಯೋನ ಮಾಡಿದ್ದೇವೆ. ಹಾಗೆ ಇವಾಗ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರ ಕಡೆಯಿಂದ ನಿಮಗೆ 19 ಮತ್ತು 20ನೇ ಕಂತಿನ ಹಣಕ್ಕೆ ಬಂದಿರುವಂತಹ ಮಾಹಿತಿಯನ್ನು ತಿಳಿಸ್ತಾ ಹೋಗ್ತೇವೆ. ಯಾರಿನ್ನೂ ಲೈಕ್ ಮಾಡಿಲ್ಲ ಪ್ರತಿಯೊಬ್ಬರು ಕೂಡ ಈ ಒಂದು ವಿಡಿಯೋ ನೋಡ್ತಾ ಇರುವಂತಹ ವೀಕ್ಷಕರು ತಪ್ಪದೆ ಒಂದು ಲೈಕ್ ಅನ್ನು ಮಾಡಿ. ಈ ಒಂದು ಏನು ಸಭೆ ನಡೀತಾ ಇದೆಯಲ್ಲ, ಇದು ಕರ್ನಾಟಕದ ಮಹತ್ತರ ಯೋಜನೆ. ಅಂತಂದ್ರೆ ಗೃಹಲಕ್ಷ್ಮಿ ಮತ್ತು ಪಂಚ ಗ್ಯಾರಂಟಿ ಯೋಜನೆಗಳ ಸೌಲಭ್ಯಗಳನ್ನು ಸಮರ್ಪಕವಾಗಿ ಅನುಷ್ಠಾನಗೊಳಿಸಬೇಕು. ಕಚೇರಿಗೆ ಆಗಮಿಸುವ ಸಾರ್ವಜನಿಕರೊಂದಿಗೆ ಸೌಜನ್ಯದೊಂದಿಗೆ ಇಲ್ಲಿ ನಡೆದುಕೊಳ್ಳುವುದರೊಂದಿಗೆ ಪಾರದರ್ಶಕ ಡಾಕ್ಟರ್ ವಿಜಯ ಮಹಾಂತೇಶ್ ದಾನಮ್ ಅವರು ಹೇಳಿದರು. ಜಿಲ್ಲಾಧಿಕಾರಿಗಳಾದ ಜಿಲ್ಲಾ ಗೃಹಭವನದಲ್ಲಿ ಮಂಗಳವಾರ ಜಿಲ್ಲಾಡಳಿತ ಹಾಗೂ ಕರ್ನಾಟಕ ಸರ್ಕಾರಿ ನೌಕರರ ಸಂಘ ಹಾವೇರಿ ಶಾಖೆ ಮತ್ತು ಸಹಯೋಗದಲ್ಲಿ ಆಯೋಜಿಸಿದ್ದ ಜಿಲ್ಲಾ ಮಟ್ಟದ ಒಂದು ಸರ್ವೋತ್ತರ ಸೇವಾ ಒಂದು ಪ್ರಶಸ್ತಿ ಸಮಾರಂಭದಲ್ಲಿ ಭಾಗವಹಿಸಿ ಅವರು ಈ ರೀತಿ ಮಾತನಾಡಿದ್ದಾರೆ. ಇವಾಗ ಬನ್ನಿ, ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರ ಕಡೆಯಿಂದ ನಿಮಗೆ ಈ 2 ಮಾಹಿತಿಗಳು ಸಿಕ್ಕಿದಾವೆ. ಏನಂತಂದ್ರೆ 19 ಮತ್ತು 20ನೇ ಕಂತಿನ ಹಣಕ್ಕೆ ನೋಡಿ, ನೀವು ಇದುವರೆಗೂ ಕೂಡ ಸರ್ಕಾರದಿಂದ 19
19ನೇ ಕಂತಿನ ಹಣ ಹಾಗೂ 20ನೇ ಕಂತಿನ ಹಣವನ್ನು ಪಡ್ಕೊಂಡಿಲ್ಲ ಅಂತಂದ್ರೆ ಈ ಒಂದು ವಿಡಿಯೋನ ಕೊನೆವರೆಗೂ ಕೂಡ ನೋಡಿ. ಯಾಕಂತಂದ್ರೆ ಕಾಂಗ್ರೆಸ್ ಸರ್ಕಾರದ ಗೃಹಲಕ್ಷ್ಮಿ ಯೋಜನೆಯ ಒಂದು ಲೇಟೆಸ್ಟ್ ಆಗಿರುವಂತಹ ಅಪ್ಡೇಟ್ ಬಂದಿದೆ. ಇಲ್ಲಿ ಮಹಿಳೆಯರ ಒಂದು ಸ್ವಾವಲಂಬನೆಯ ಒಂದು ಹಾದಿಯನ್ನು ತೋರಿಸುತ್ತಿದೆ. ರಾಜ್ಯ ಸರ್ಕಾರ ಹಂತ ಹಂತವಾಗಿ ಇಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಹಣವನ್ನು ಮಹಿಳೆಯರ ಖಾತೆಗೆ ಜಮೆ ಮಾಡಿದ್ದು, ಬಾಕಿ ಉಳಿದಿರುವ 2 ತಿಂಗಳ ಅಂತಂದ್ರೆ 19 ಮತ್ತು 20ನೇ ಕಂತಿನ ಹಣವನ್ನು ಇಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು 4,000 ರೂಪಾಯಿ ಹಣ ಅಂತಂದ್ರೆ ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳ ಹಣ, ಈ 4,000 ರೂಪಾಯಿ ಹಣವನ್ನು ಶೀಘ್ರದಲ್ಲಿನೇ ನಿಮ್ಮ ಖಾತೆಗಳಿಗೂ ಕೂಡ ಜಮೆ ಮಾಡುತ್ತೇವೆ ಅಂತ ಇಲ್ಲಿ ಮಾಹಿತಿಯನ್ನು ಕೊಟ್ಟಿದ್ದಾರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು. ಹಾಗಾದ್ರೆ ಯಾವ ಜಿಲ್ಲೆಗಳಿಗೆ ಇದು ಬರ್ತಾ ಇದೆ ಅಂತ ನೋಡಿದ್ರೆ ಸ್ನೇಹಿತರೆ, ಕರ್ನಾಟಕದಲ್ಲಿ ಇರುವಂತಹ ಕೆಲವೊಂದಿಷ್ಟು ಜಿಲ್ಲೆಗಳಿಗೆ ಇವಾಗಲೇ ಈ 19ನೇ ಕಂತಿನ ಹಣ ಜಮೆ ಆಗಿದೆ. ನಿಮಗೆ ಹಂತ ಹಂತವಾಗಿ ಜಮೆ ಆಗ್ತಾ ಹೋಗುತ್ತದೆ, ಒಂದೇ ದಿನದಲ್ಲಿ ನಿಮ್ಮ ಖಾತೆಗಳಿಗೆ ಜಮೆ ಆಗೋದಿಲ್ಲ. ಹಾಗಾಗಿ ಜಸ್ಟ್ ವೇಟ್ ಮಾಡಿ, ನಿಮಗೆ ಯಾವ ಒಂದು ಕಂತಿನ ಹಣ ಬರಬೇಕು ಅದು ಆದಷ್ಟು ಬೇಗ ನಿಮಗೆ ಬರುತ್ತೆ ಅಂತ ಹೇಳ್ಬೋದು. ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ನಿಮಗೆ ಅತಿ ಶೀಘ್ರದಲ್ಲಿ ಅತಿ ಬೇಗನೆ ನಿಮಗೆ ಈ ಒಂದು ಹಣವನ್ನು ಹಾಕ್ತಾರೆ. ಅವರು ಕೊಟ್ಟಿರುವಂತಹ ಮಾಹಿತಿ ಇದಾಗಿತ್ತು. 19 ಮತ್ತು 20ನೇ ಕಂತಿನ ಹಣ ಆದಷ್ಟು ಬೇಗ ನಿಮ್ಮ ಖಾತೆಗಳಿಗೆ ಈ 2 ಕಂತಿನ ಹಣ ಬಂದು ತಲುಪುತ್ತೆ. ನಿಮಗೆ ಇದೇ ವಾರದಲ್ಲೂ ಕೂಡ ಬರುವಂತಹ ಸಾಧ್ಯತೆ ತುಂಬಾನೇ ಇದೆ. ಯಾಕಂತಂದ್ರೆ ಈ ಒಂದು ತಿಂಗಳು ಎಂಡ್ ಆಗುವಂತಹ ಒಂದು ಸಮಯ ಬಂತು. ಈ ತಿಂಗಳ ಒಳಗಾಗಿ ನಿಮಗೆ ಈ 2 ಕಂತಿನ ಹಣವನ್ನು ಆದಷ್ಟು ಬೇಗ ನಿಮ್ಮ ಖಾತೆಗಳಿಗೆ ಜಮೆ ಮಾಡಲಾಗುತ್ತಿದೆ ಸರ್ಕಾರದಿಂದ. ಇದನ್ನ ಹೇಳಿದರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು. ಹಾಗಾಗಿ ನೀವೇನು ಕೂಡ ವರಿ ಮಾಡಿಕೊಳ್ಳುವಂತಹ ಅವಶ್ಯಕತೆ ಇಲ್ಲ. ನಿಮಗೆ ಈ 2 ಕಂತುಗಳ ಹಣ ಆದಷ್ಟು ಬೇಗ ನಿಮ್ಮ ಖಾತೆಗಳಿಗೆ ತಲುಪ್ತವೆ. ಓಕೆ, ಈ ಒಂದು ವಿಡಿಯೋನ ಕೊನೆವರೆಗೂ ನೋಡಿದಂತಹ ಎಲ್ಲ ನಮ್ಮ ಒಂದು ವೀಕ್ಷಕರಿಗೆ ಹೃದಯಪೂರ್ವಕ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ವಾಚಿಂಗ್.